ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ದಿಲ್ಲಿಗೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಮುಖ ವಿಷಯಗಳನ್ನು ಸಂಕಲಿಸಿ ಈ ಸಂಚಿಕೆಯನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಬಹಳಷ್ಟು ವಿಷಯಗಳು ಉಳಿದು ಹೋಗೋದ್ರಿಂದ ಒಂದೇ ಸಂಚಿಕೆಯಲ್ಲೇ ಬೇರೆ ಬೇರೆ ವಿಷಯಗಳನ್ನು ಸೇರಿಸಿ ಹೇಳಬೇಕಾದಂಥ ಅನಿವಾರ್ಯತೆ ಇದೆ. ತಮಗಿದು ಅರ್ಥ ಆಗುತ್ತೆ ಅನ್ಕೋತೀನಿ. ಮೊದಲನೇದಾಗಿ ನರೇಂದ್ರ ಮೋದಿಯವರು ಚುನಾವಣೆಯ ಸಂದರ್ಭದಲ್ಲಿ ಭಾಳ ದೊಡ್ಡದಾದಂಥ ಒಂದು ಆಶ್ವಾಸನೆಯನ್ನು ದಿಲ್ಲಿ ಜನರಿಗೆ ಕೊಟ್ಟಿದ್ದರು. ಯಾವುದು ಹುಸಿಯಾಗಿತ್ತು ಇಷ್ಟು ವರ್ಷ, ಅದಕ್ಕೀಗ ಮತ್ತೆ ಜೀವ ಬಂದಿದೆ, ಜನ್ಮ ಉಂಟಾಗುವ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಅದೇನಪ್ಪ ಅಂತಂದರೆ, ದಿಲ್ಲಿಯ ಅಸ್ಮಿತೆಯಾಗಿರುವಂಥ ಯಮುನಾ ನದಿಯ ಶುದ್ಧೀಕರಣದ ಕೆಲಸ ಪ್ರಾರಂಭಗೊಂಡಿದೆ. ಭಾಳ ಮುಖ್ಯವಾದಂಥ ವಿಚಾರ. ಕಳೆದ 15 ವರ್ಷದಿಂದ ಬಾಯಿ ಪಡ್ಕೋತಾ ಇದ್ರು ಅರವಿಂದ್ ಕೇಜ್ರಿವಾಲ್ ಅವರು. ಪ್ರತಿ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಹೇಳೋರು, ಯಮುನಾ ಸಂಪೂರ್ಣವಾಗಿ ಕಲುಷಿತಗೊಂಡಿದ್ದಾಳೆ, ಆಕೆಯನ್ನು ನಾವು ಶುದ್ಧೀಕರಿಸಬೇಕು, ಯಮುನಾಜಿ 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 ಅಂತ. ಏನೋ ಈತ ಕಡದ ಕಟ್ಟೆ ಹಾಕಿಬಿಡ್ತಾನೆ ಅಂತ ಭಾಳಷ್ಟು ದಿವಸ ಅಲ್ಲಿಯ ಜನ ಕಾದು ನೋಡಿದರು. ಪ್ರತಿ ಬಾರಿ ಮುಂದಿನ ಚುನಾವಣೆ ಗೆದ್ದ ಮೇಲೆ ಮಾಡೇ ಮಾಡ್ತೀನಿ ಅಂತ ಹೇಳೋರು. ಮಜಾ ಅಂದರೆ, ಒಂದು ವಿಷಯವನ್ನು ಯಾರೂ ಪರಿಗಣನೆಗೆ ತೆಗೆದುಕೊಳ್ಳದೆ ಇರೋದೇನೆಂದರೆ, ಯಾವ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತಿದೆಯಲ್ಲ, ಆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಲು ಯಮುನಾ ನದಿಯ ಶುದ್ಧೀಕರಣಕ್ಕಾಗಿ ಒಂದು ಕಮಿಟಿಯನ್ನು ಫಾರ್ಮ್ ಮಾಡುತ್ತೆ. ಆ ಕಮಿಟಿಯ ಹೆಡ್ ಆಗಿ ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ವಿ.ಕೆ. ಸಕ್ಸೇನಾ ಅವ್ರನ್ನ ಅಪಾಯಿಂಟ್ ಮಾಡುತ್ತೆ. ಮಾಡಿದ್ದು ಜನವರಿ 9, 2023. ನೀವು ತಕ್ಷಣದಲ್ಲಿ ಯಮುನಾ ನದಿಯನ್ನು ಶುದ್ಧೀಕರಿಸಬೇಕು, ಸಂಪೂರ್ಣವಾಗಿ ಕಲುಷಿತಗೊಂಡಿದೆ ಅದು, ಸುತ್ತಲಿನ ಜನ ಏನಿದ್ದಾರೆ ಅವ್ರ ಮೇಲೆ ಭಾಳ ದೊಡ್ಡದಾದಂಥ ಪರಿಣಾಮ ಬೀರುತ್ತೆ, ಇದನ್ನು ಆದ್ಯತೆಯ ಮೇರೆಗೆ ಮಾಡಬೇಕು, ಅದಕ್ಕೊಂದು ಕಮಿಟಿ ಮಾಡ್ತೀವಿ ಅಂತ ಮಾಡ್ತಾರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನವರು. ರಾಷ್ಟ್ರೀಯ ಹಸಿರು ಪ್ರಾಧಿಕಾರ ಯಾವಾಗ ಇದನ್ನು ಕ್ಲೀನ್ ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡುತ್ತೆ ಲೆಫ್ಟಿನೆಂಟ್ ಗವರ್ನರ್ ಮೂಲಕ ಅಂತ ಗೊತ್ತಾಗತ್ತೋ, ಅರವಿಂದ್ ಕೇಜ್ರಿವಾಲ್ ನೇರವಾಗಿ ಓಡೋಗೋದು ಯಾರ ಹತ್ರ ಹೇಳಿ? ನೇರವಾಗಿ ಅಭಿಷೇಕ್ ಮನು ಸಿಂಘ್ವಿ ಹತ್ರ ಹೋಗ್ತಾರೆ. ನೋಡಿ, ಇವರು ಯಮುನಾ ನದಿಯನ್ನು ಕ್ಲೀನ್ ಮಾಡಲಿಕ್ಕೆ ಸ್ವತಃ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಲೇ ಆಸ್ಥೆಯನ್ನು ತೋರಿಸಿದೆ, ಅವ್ರು ಮಾಡ್ತಾ ಇದ್ದಾರೆ. ನಮ್ಮನ್ನು ಬಿಟ್ಟು ವಿ.ಕೆ. ಸಕ್ಸೇನಾ ಅವ್ರನ್ನ ಅದರ ಚೇರ್ಮನ್ ಮಾಡಿದ್ದಾರೆ. ನಾವು ಆಮ್ ಆದ್ಮಿ ಪಕ್ಷದ ಸರ್ಕಾರ, ಚುನಾಯಿತ ಸರ್ಕಾರ ಇದೆ, ನಮ್ಮನ್ನು ಬಿಟ್ಟು ಅವ್ರ ಮೂಲಕ ಯಾಕೆ ಕ್ಲೀನ್ ಮಾಡಬೇಕಿದ್ನ, ಇದನ್ನು ತಡೆ ಹಿಡಿಬೇಕು, ಯಾವ ಕಾರಣಕ್ಕೂ ಅಲ್ಲಿ ಕ್ಲೀನ್ ಆಗಬಾರ್ದು ಅಂತ ಕೋರ್ಟಿಗೆ ಮೊರೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ನಲ್ಲಿ ಆನರೇಬಲ್ ಚೀಫ್ ಜಸ್ಟಿಸ್ ಡಿ.ವೈ. ಚಂದ್ರಚೂಡ್, ನಿನ್ನೆ ತಾನೇ ಅವರು ವಿಡಿಯೋ ಮಾಡಿದ್ದೆ ನಾನು. ಅವರು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನವರು ಶಿಫಾರಸು ಮಾಡಿದಂಥ ಕಮಿಟಿ ಏನಿದೆ, ಆ ಕಮಿಟಿಗೆ ತಡೆಯಾಜ್ಞೆಯನ್ನು ಕೊಡ್ತಾರೆ. ಅಲ್ಲಿಗೆ ಡೇಟ್ ಹೇಳ್ಬಿಡ್ತೀನಿ, 11 ಜುಲೈ 2023 ಎಲ್ಲ ಇಕ್ವಿಪ್ಮೆಂಟ್ಗಳು ಬಂದು ಇನ್ನೇನು ಕೆಲಸ ಶುರುವಾಗಬೇಕು ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ಈ ಶುದ್ಧೀಕರಣ ಕಾರ್ಯಕ್ಕೆ, ಯಮುನಾ ನದಿಯ ಶುದ್ಧೀಕರಣ ಕಾರ್ಯಕ್ಕೆ ತಡೆಯನ್ನು ನೀಡಿಬಿಡ್ತದೆ ಸುಪ್ರೀಂ ಕೋರ್ಟು. ಎಂಥ ದುರಂತ ನೋಡಿ. ಉದ್ದೇಶ ಏನು? ಯಮುನಾ ನದಿ ಶುದ್ಧೀಕರಣ ಆಗಬೇಕು. ಅದನ್ನು ನಾವು ಮಾಡಿದ್ರೇನು, ನೀವು ಮಾಡಿದ್ರೇನು, ಅರವಿಂದ್ ಕೇಜ್ರಿವಾಲ್ ಮಾಡಿದ್ರೇನು, ವಿ.ಕೆ. ಸಕ್ಸೇನಾ ಮಾಡಿದ್ರೇನು, ಅಲ್ಟಿಮೇಟ್ಲಿ ಆಗಬೇಕಾಗಿದ್ದು ಅದರ ಶುದ್ಧೀಕರಣ. ಅದು ಸ್ಫಟಿಕದಷ್ಟು ಶುಭ್ರವಾಗಿರಬೇಕು. ಏಕೆಂದರೆ ಅದು ಈ ದೇಶದ ಅಸ್ಮಿತೆ. ಗಂಗೆ, ಯಮುನೆ, ಸರಸ್ವತಿ ನದಿಗಳಿದಾವಲ್ಲ, ಅವು ಕೇವಲ ನದಿಗಳಂತ ನಾವು ಪರಿಭಾವಿಸುವುದಿಲ್ಲ. ಅದರ ಬಗ್ಗೆ ನಮಗೆ ಇನ್ನಿಲ್ಲದ ಹಾಗೆ ಭಕ್ತಿಭಾವ ಇರುತ್ತೆ. ಛಟ್ ಪೂಜಾ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಲಕ್ಷಾಂತರ ಗೃಹಿಣಿಯರು ಹೋಗಿ ದೀಪವನ್ನು ತಾಯಿ ಯಮುನೆಗೆ ಧಾರೆ ಎರೆದು ಕೊಡ್ತಾರಲ್ಲಿ. ಅಂಥದ್ದೊಂದು ದೊಡ್ಡದಾದಂಥ ಉತ್ಸವ ನಡೆಯುತ್ತೆ. ಅಷ್ಟೇ ಅಲ್ಲ, ಸಂಜೆ ಹೊತ್ತಿನಲ್ಲಿ ಹೇಗೆ ಕಾಶಿಯಲ್ಲಿ ಗಂಗಾ ಆರತಿ ಅಂತ ನಡೆಯುತ್ತೋ ಅದೇ ರೀತಿ ಇಲ್ಲಿ ಯಮುನಾ ಆರತಿ ಅಂತ ನಡೀತಾ ಇತ್ತು. ಯಾವಾಗ ಇದು ಗಬ್ಬೆದ್ದು ಹೋಯಿತೋ, ಕಾಲುವೆ ಚರಂಡಿಯ ರೀತಿ ಆಯಿತೋ, ಆವಾಗಿಂದ ಪೂಜೆಯನ್ನು ಸ್ಥಗಿತಗೊಳಿಸಲಾಯಿತು. ಆಮ್ ಆದ್ಮಿ ಪಕ್ಷದ ಸರ್ಕಾರ 2013ರಿಂದ ಇಲ್ಲಿವರೆಗೂ ಪ್ರತಿ ಬಾರಿ ಆಶ್ವಾಸನೆ ಕೊಡೋದು, ಕ್ಲೀನ್ ಮಾಡ್ತೀನಿ ಅನ್ನೋದು, ಕ್ಲೀನ್ ಮಾಡೋಂಗಿಲ್ಲ. ಮೊನ್ನೆ ಯಾವಾಗ ನರೇಂದ್ರ ಮೋದಿ ಮಾತು ಹೇಳ್ತಾರೋ, ಆದ್ಯತೆಯ ಮೇರೆಗೆ ಸರ್ಕಾರ ರಚನೆ ಆಗುವುದಕ್ಕಿಂತ ಮುಂಚೆ ಯಮುನಾ ನದಿಯ ಶುದ್ಧೀಕರಣ ಕೆಲಸ ಶುರು ಆಗಬೇಕು, ನನಗೆ ಅದರ ವರದಿಯನ್ನು ನನಗೆ ನೀಡಬೇಕು. ನಾನು ಅಮೇರಿಕಾ, ಫ್ರಾನ್ಸ್ ಪ್ರವಾಸವನ್ನು ಮುಗಿಸ್ಕೊಂಡು ಬರೋದ್ರೊಳಗೆ ನನಗೆ ವರದಿಯನ್ನು ನೀಡಬೇಕು. ತಕ್ಷಣ ಸರ್ಕಾರ ಕಾರ್ಯಪ್ರವೃತ್ತ ಆಗುತ್ತೆ. ಲೆಫ್ಟಿನೆಂಟ್ ಗವರ್ನರ್ ವಿ.ಕೆ. ಸಕ್ಸೇನಾ ಅವರು ಹೆಚ್ಚುವರಿ ಕಾರ್ಯದರ್ಶಿ, ಅಡಿಷನಲ್ ಚೀಫ್ ಸೆಕ್ರೆಟರಿ, ಅವ್ರಿಗೆ ನವೀನ್ ಕುಮಾರ್ ಚೌಧರಿ ಅಂತೇಳಿ ಅವ್ರದ್ದೊಂದು ಕಮಿಟಿ ಮಾಡಿ ಅವರಿಗೆ ಇದರ ಜವಾಬ್ದಾರಿಯನ್ನು ವಹಿಸ್ತಾರೆ. ತಕ್ಷಣದಲ್ಲಿ ಟ್ರಾಶ್ ಸ್ಕಿಮ್ಮರ್ಸು ಎಲ್ಲ ಇಕ್ವಿಪ್ಮೆಂಟ್ ಎಲ್ಲ ರೆಡಿ ಇದ್ದಾವೆ. ಟ್ರಾಶ್ ಸ್ಕಿಮ್ಮರ್ ಇದ್ದಾವೆ, ವೀಡ್ ಹಾರ್ವೆಸ್ಟರ್ಸ್ ಇದ್ದಾವೆ, ಆಮೇಲೆ ಡ್ರೆಜ್ ಯುಟಿಲಿಟಿ ಯೂನಿಟ್ಗಳಿದ್ದಾವೆ. ಎಲ್ಲವೂ ತುಕ್ಕು ಹಿಡಿಯುವ ಸ್ಥಿತಿಯಲ್ಲಿ ಕೂತಿದ್ದಾವೆ, ಒಂದನ್ನು ಬಳಸ್ತಾ ಇಲ್ಲ. ತಕ್ಷಣದಲ್ಲಿ
ಕಾರ್ಯಪ್ರವೃತ್ತರಾಗ್ತಾರೆ. ಮೊದಲಿಗೆ ಸಾಲಿಡ್ ವೇಸ್ಟ್ ಏನಿದೆ ಅದನ್ನು ತೆಗೆಯುವ ಕೆಲಸ, ಹೂಳೆತ್ತುವ ಪ್ರಕ್ರಿಯೆ ಶುರುವಾಗಿದೆ. ಅದಾದಮೇಲೆ ಬೇರೆ ಬೇರೆ ಕಡೆಯಿಂದ ಕಾರ್ಖಾನೆಯಿಂದ ಕೆಮಿಕಲ್ ಬಂದು ನದಿಗೆ ಸೇರ್ಕೋತಾ ಇತ್ತು. ಅದನ್ನೆಲ್ಲ ನಿಲ್ಲಿಸುವಂಥ ಕೆಲಸವನ್ನು ಅಲ್ಲಿ ಡೆಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಈಗಾಗಲೇ ಆದೇಶವನ್ನು ಕೊಡಲಾಗಿದೆ. ಅವರು ಯಾವುದೇ ರೀತಿಯ ರಾಸಾಯನಿಕಗಳನ್ನು ಅದರೊಳಗೆ ಬಿಡಬಾರ್ದು ಅಂತ. ಇದರ ಮಧ್ಯೆ ಇದು ಕ್ಲೀನ್ ನಡೆಯುವಾಗಲೇ ಮೊನ್ನೆ ಸಂಜೆ, ಭಾನುವಾರ ದಿವಸ ಸಂಜೆ ಅದ್ಭುತವಾಗಿ ದಿವ್ಯವಾಗಿ ದಿಲ್ಲಿಗೆ ಶೋಭಾಯಮಾನ ಎನ್ನುವ ರೀತಿಯಲ್ಲಿ ಯಮುನೆಯ ಆರತಿ ಶುರುವಾಗತ್ತೆ. ನೋಡಿ, ಒಂದು ಸರ್ಕಾರದ ಸಂಕಲ್ಪ ದೃಢವಾಗಿದ್ದರೆ ಏನೆಲ್ಲ ಸಾಧ್ಯ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ನಿಮ್ಗೆ ಬೇಕಾಗಿಲ್ಲ. ನಾನು ಇದೇ ಕಾಶಿಗೆ ಹೋಗಿದ್ದೇನೆ. ನರೇಂದ್ರ ಮೋದಿಯವರು ಅಲ್ಲಿ ಸಂಸತ್ ಸದಸ್ಯರಾಗೋಕ್ಕಿಂತ ಮುಂಚೆ ನೀರಿನಲ್ಲಿ ಹಿಂಗೆ ಮುಳುಗಿ ಎದ್ದರೆ ಹನುಮಾನ್ ಘಾಟು ಯಾವುದೋ ಘಾಟಲ್ಲಿ, ಅಶ್ವಮೇಧ ಘಾಟು ಯಾವುದೋ ದಶಾಶ್ವಮೇಧ, ಕೈಯಲ್ಲಿ ಕೂದಲು ಬರೋ. ಎಲ್ಲಿಂದ ಬರ್ತಾವೆ ಕೂದಲು ಅಂದರೆ ಹೆಣವನ್ನು ಅರ್ಧಂಬರ್ಧ ಸುಟ್ಟು ನೀರಲ್ಲಿ ಬಿಸಾಕಿ ಬಿಡೋದು, ಆ ಕಟ್ಟಿಗೆಯನ್ನು ಮತ್ತೆ ಇನ್ನೊಂದು ಹೆಣವನ್ನು ಸುಡಲಿಕ್ಕೆ ಬಳಸೋದು. ಇಷ್ಟು ಕಟ್ಟಿಗೆ ಸುಟ್ಟು ಹೆಣವು ಸುಟ್ಟು ಹೋಗಿಬಿಟ್ರೆ ಲುಕ್ಸಾನ್ ಇವರಿಗೆ ಅಂಥೇಳಿ ಅಲ್ಲಿ ಹೆಣ ಸುಡುವ ಜನ ಎಂಥ ಧೂರ್ತರು, ಅಂಥ ದುಷ್ಟರು ಇರ್ತಾರೆ ಅಂತಂದರೆ ಇಂಥದ್ರಲ್ಲಿ ದುಡ್ಡು ಮಾಡುವಂಥ ಕೆಲಸ. ಅವರೇನು ಮಾಡ್ತಾಯಿದ್ರು, ರಾತ್ರಿ ಹೊತ್ತಲ್ಲಿ ಯಾವಾಗ ಸುಡಲಿಕ್ಕೆ ಹೆಣವನ್ನು ಅಲ್ಲಿ ಯಾರು ಪಾಪ ಅವ್ರ ಕುಟುಂಬಸ್ಥರು ಸಂಬಂಧಿಕರು ಎಷ್ಟೊತ್ತು ಕಾಯ್ತಾರೆ, ಸ್ವಲ್ಪ ಹೊತ್ತಲ್ಲಿರ್ತಾರೆ, ಎದ್ದು ಹೋಗ್ಬಿಡ್ತಾರೆ. ಯಾವಾಗ ಅವ್ರು ಎದ್ದು ಹೋಗ್ತಾರೋ ತಕ್ಷಣ ಕಟ್ಟಿಗೆಗಳನ್ನು ಸೌದೆಯನ್ನು ಪಕ್ಕಕ್ಕೆ ಸರಿಸೋದು, ಹೆಣವನ್ನು ತೊಗೊಂಡೋಗಿ ಗಂಗಾ ನದಿಯಲ್ಲಿ ಬಿಸಾಕ್ಬಿಡೋದು. ಹಾಗೆ ಬಿಸಾಕಿದ ಹೆಣತಗಳು ಹೆಣಗಳು ನೀರಿನಲ್ಲಿ ಕೊಳತೋಗವು. ಕೂದಲುಗಳೆಲ್ಲ ಸ್ನಾನ ಮಾಡಿದೆ, ಹಿಂಗೆ ಸ್ನಾನ ಮಾಡಿ ಹಿಂಗೆ ಮೇಲೆ ಕೈಯಲ್ಲಿ ಕೂದಲು ಬರೋ. ಕಣ್ಣಾರೆ ಇದನ್ನು ನಾನು ನೋಡಿದವನು, ಅನುಭವಿಸಿದವನು. ಗಂಗೆಯಲ್ಲಿ ಸ್ನಾನ ಮಾಡೋದಕ್ಕಿಂತ ಪಾಪದ ಕೆಲಸ ಬೇರೆ ಯಾವುದಿಲ್ಲ ಅಂತ ಪರಿಭಾವಿಸಿದವನು. ಇವತ್ತು ಗಂಗೆಯನ್ನು, ಗಂಗಾ ನದಿಯಲ್ಲಿ 80 ಘಾಟಿಂದ ಹಿಡಿದು ಕೊನೆಯ ರಾಜಾ ಘಾಟ್, ನಮೋ ಘಾಟ್ವರೆಗೂ ಎಲ್ಲಿ ಬೇಕಾದರೂ ಹೋಗಿ ಸ್ನಾನ ಮಾಡ್ಬೋದು. ಅಷ್ಟು ಶುದ್ಧವಾಗಿ ನಮಾಮಿ ಗಂಗೆ ಅನ್ನುವಂಥ ಯೋಜನೆಯ ಮೂಲಕ ನೋಡಿ, ಭಾರತ ದೇಶದ 30% ಜಾಗದಲ್ಲಿ ಗಂಗೆ ಪ್ರವಹಿಸಿದ್ದಾಳೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಗಂಗಾಜಿ ಸಾವಿರಾರು ಕಾರ್ಖಾನೆಗಳ ಕೊಳೆ, ಒಳಚಿ ಚರಂಡಿ ಎಲ್ಲವೂ ಬರ್ತಾ ಇದ್ದಂಥ ಅತೀ ಕಲುಷಿತವಾದಂಥ ಕಲ್ಮಶಗೊಂಡಂಥ ನೀರಾಗಿತ್ತು. ಇವತ್ತು ಅದೆಲ್ಲದಕ್ಕೂ ಎಂಥ ಕಾಯಕಲ್ಪ ಮಾಡಲಾಗಿದೆ ಅಂದರೆ ಗಂಗೆಯ ಬಗ್ಗೆ ನಮಗೆ ಇನ್ನಿಲ್ಲದ ಹಾಗೆ ಭಯಭಕ್ತಿ ಉಂಟಾಗುವ ಹಾಗೆ, ಅದರ ಬಗ್ಗೆ ಪರಮೋಚ್ಛವಾದಂಥ ಭಕ್ತಿ ಪರವಶರಾಗುವಂಥ ಸ್ಥಿತಿಗೆ ನರೇಂದ್ರ ಮೋದಿ ತೆಗೆದುಕೊಂಡು ಹೋಗಿದ್ದಾರೆ. ಅವ್ರಿಗಿನ್ನು ಈ ಯಮುನಾ ನದಿಯನ್ನು ಸ್ವಚ್ಛ ಮಾಡೋದು ಇದು ಯಾವ ದೊಡ್ಡ ಕೆಲಸ ರೀ. 2027 ಡೆಡ್ಲೈನ್ ಕೊಟ್ಟಿದ್ದಾರೆ ಹೆಚ್ಚುವರಿ ಕಾರ್ಯದರ್ಶಿ ನವೀನ್ ಕುಮಾರ್ ಚೌಧರಿ ಅವರಿಗೆ, ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅವರಿಗೆ ನರೇಂದ್ರ ಮೋದಿ ಹೇಳಿದ್ದಾರೆ, ನಾನು ಬಂದು ಸರ್ಕಾರ ರಚನೆ ಆಗೋಕ್ಕಿಂತ ಮುಂಚೆ ಯಮುನಾ ನದಿ ಶುಭ್ರತೆಯ ಕೆಲಸ ಶುರುವಾಗಬೇಕು. ಸ್ಫಟಿಕದಷ್ಟೇ ಶುಭ್ರವಾದ ನೀರು ಅಲ್ಲಿರಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಜನ ಹೋದರೆ ಸ್ನಾನ ಮಾಡಲಿಕ್ಕೆ ಹಿಂದೇಟು ಹಾಕಬಾರ್ದು ಅಂತ ಸ್ಪಷ್ಟವಾದಂಥ ನಿರ್ದೇಶನವನ್ನು ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಕೆಲಸ ಶುರುವಾಗಿದೆ. ಈಗ ಆಮ್ ಆದ್ಮಿ ಪಕ್ಷದ ಸರ್ಕಾರ ಏನು ಹೇಳ್ತಾ ಇದೆ ಹೇಳಿ, ಅದು ಭಾಳ ಇಂಟ್ರೆಸ್ಟಿಂಗ್ ಇರೋದು. ಈ ಕೆಲಸವನ್ನು ಮುಂಚೆ ಮಾಡ್ಬೋದಿತ್ತಲ್ಲ, ನಮ್ಮ ಕೆಲಸವನ್ನು, ನಮಗೆ ಹೆಸರನ್ನು ಕೆಡಿಸ್ಲಿಕ್ಕೆ, ನಮಗೆ ಅಪಕೀರ್ತಿ ತರಲಿಕ್ಕೆ, ನಮ್ಮ ಮೇಲೆ ಕಳಂಕ ಹೊರಿಸ್ಲಿಕ್ಕಾಗಿ ಇಷ್ಟು ದಿವಸ ಸುಮ್ಮನಿತ್ತು ಕೇಂದ್ರ ಸರ್ಕಾರ. ಈಗ ಕೆಲಸ ಶುರು ಮಾಡಿದೆ ನೋಡಿ, ಎಂಥ ರಾಜಕೀಯ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅಂತ ಆಮ್ ಆದ್ಮಿ ಪಕ್ಷದ ಸರ್ಕಾರ ಹೇಳುತ್ತೆ. ಇವರ ಸರ್ಕಾರ ಇದ್ದಾಗಲೇ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಲು ಆದೇಶ ಮಾಡುತ್ತೆ, ಕಮಿಟಿ ಮಾಡಿರುತ್ತೆ. ಅದರ ಮೇಲೆ ಇದೇ ಮನುಷ್ಯ ಅಭಿಷೇಕ್ ಮನು ಸಿಂಘ್ವಿ ಹೋಗಿ ತಡೆಯಾಜ್ಞೆ ತಂದಿರ್ತಾರೆ ಕ್ಲೀನ್ ಆಗೋದು ಬೇಡ ಅಂತ. ಈಗ ಅದೇ ಅಭಿಷೇಕ್ ಮನು ಸಿಂಘ್ವಿ ಮೊನ್ನೆ ಮಹಾಕುಂಭಕ್ಕೆ ಹೋಗಿ ಸ್ನಾನ ಮಾಡಿ ಬಂದಿದ್ದಾರೆ. ಕಾಂಗ್ರೆಸ್ಸಿನ ಅಭಿಷೇಕ್ ಮನು ಸಿಂಘ್ವಿ. ಎಂಥ ಆಷಾಢಭೂತಿತನ, ಎಂಥ ನಿಲುವು ನೋಡಿ. ಅದ್ರ ಬಗ್ಗೆ ನಮ್ಗೆ ಬೇಜಾರಾಗುತ್ತೆ. ಕೊನೆಗೂ ಈಗ ಯಮುನಾ ನದಿ ಶುದ್ಧ ಆಗ್ತಾ ಇದೆಯಲ್ಲ, ಸಾಕು. ಇನ್ನೊಂದು ವಿಷಯ ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು, ಭಾಳ ಕ್ಲುಪ್ತವಾಗಿ ಹೇಳ್ಬಿಡ್ತೀನಿ, ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಪಟ್ಪಟ್ಗಂಜ್ ಅಂತ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಇದೆ ಡೆಲ್ಲಿಯಲ್ಲಿ. ಅಲ್ಲಿ ಮನೀಶ್ ಸಿಸೋಡಿಯಾ ಅನ್ನುವಂಥ ಪ್ರಭೃತಿ ಚುನಾವಣೆ ನಿಂತಿದ್ದ, PUC ಫೇಲು. ಈತ 2 ಸಚಿವ, ಒಂದು ಅಬಕಾರಿ ಸಚಿವ, ಇನ್ನೊಂದು ಶಿಕ್ಷಣ ಸಚಿವ, ಜೊತೆಗೆ ಈತ ಡೆಪ್ಯೂಟಿ ಚೀಫ್ ಮಿನಿಸ್ಟರು. ನಿಮ್ಗೆ ಗೊತ್ತಿರೋ ವಿಚಾರ, ಯಾವುದಾದ್ರೂ ರಾಜ್ಯದಲ್ಲಿ ಶಿಕ್ಷಣ ಸಚಿವನೇ ಅಬಕಾರಿ ಸಚಿವ ಆಗಿರೋದು, ಮದ್ಯ ಮಾರೋದು ಅವನೇ, ಶಿಕ್ಷಣವನ್ನು ಕೊಡೋದೇ ಅವನೇ ಆಗಿರುವಂಥ ಎಲ್ಲಿಯೂ ನಿಮ್ಗೆ ಸಿಗಲ್ಲ ದಾಖಲೆಗಳು. ದಿಲ್ಲಿಯಲ್ಲಿ ಮಾತ್ರ ಸಿಗೋಕ್ಕೆ ಸಾಧ್ಯ. ಈತ ಪಟ್ಪಟ್ಗಂಜಲ್ಲಿ ಸೋಲ್ತಾನೆ. ರವೀಂದರ್ ಸಿಂಗ್ ನೇಗಿ ಅನ್ನುವಂಥ ಒಬ್ಬ ಯುವಕ, ಭಾರತೀಯ ಜನತಾ ಪಾರ್ಟಿಯ ಹಿಂದುತ್ವದ ಪ್ರಭೃತಿ, ಧುರಂಧರ, ಚುನಾವಣೆಯಲ್ಲಿ ಗೆಲ್ತಾನೆ. ಗೆದ್ದ ಮೇಲೆ ಇನ್ನು ಕಾರ್ಯಾಲಯವನ್ನು ತೊಗೋಬೇಕಲ್ಲ ಅಂತ ಪಟ್ಪಟ್ಗಂಜ್ ಕಾರ್ಯಾಲಯದ ಒಳಗೆ ಹೋಗ್ತಾನೆ ಮನೀಶ್ ಸಿಸೋಡಿಯಾ ಅವ್ರ ಕಾರ್ಯಾಲಯಕ್ಕೆ.
ಆಫೀಸ್ ಹ್ಯಾಂಡ್ ಓವರ್ ಆಗಬೇಕಲ್ಲ. ಸರ್ಕಾರಿ ಕಚೇರಿ ತಾನೇ ಅದು, ಅವ್ರದ್ದೇನು ಮನೀಶ್ ಸಿಸೋಡಿಯಾ ಅವರ ಸ್ವಂತ ಆಸ್ತಿ ಅಲ್ಲ. ಹೇಗೆ ಅರವಿಂದ್ ಕೇಜ್ರಿವಾಲು ತಮ್ಮದೇ ಮನೆ ಅನ್ನುವ ರೀತಿಯಲ್ಲಿ ಶೀಶ್ ಮಹಲ್ ಕಟ್ಕೊಂಡ್ರಲ್ಲ, ಆ ರೀತಿಯದ್ದೇನೂ ಅಲ್ಲ. ಮನೀಶ್ ಸಿಸೋಡಿಯಾಗೆ ಭಾಳ ಏನು ವಿಶಾಲವಾದಂಥ ಕಚೇರಿ ಇದೆ, ಒಂದು ದೊಡ್ಡ ಆಫೀಸ್ ಇದೆ, ಒಳಗಡೆ ಆ್ಯಂಟಿ ಚೇಂಬರ್ ಇದೆ, ಬಲಗಡೆ ಸಭಾಭವನ ಇದೆ. ಆ ಸಭಾಭವನದಲ್ಲಿ 100ರಿಂದ 200 ಜನ ಕೂತ್ಕೊಳ್ಳೋಷ್ಟು ವ್ಯವಸ್ಥೆ ಇತ್ತು, ಎ ಸಿ ಇದ್ದು. ಯಾಕಂದ್ರೆ ದಿಲ್ಲಿಯಲ್ಲಿ ಟೆಂಪ್ರೇಚರ್ ತುಂಬ ಜಾಸ್ತಿ. ಒಬ್ಬ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಆತ ತನ್ನ ಕಾರ್ಯಕರ್ತರ ಜೊತೆ ಸಭೆ ಮಾಡಲಿಕ್ಕೆ ಒಂದು ದೊಡ್ಡ ಹಾಲ್ ಇದೆ, ಹಿಂದ್ಗಡೆ ಬಾತ್ರೂಮು ಟಾಯ್ಲೆಟ್ ಇರುವಂಥ ಸುಸಜ್ಜಿತವಾದಂಥ ಕಚೇರಿ, ಶಾಸಕರ ಕಚೇರಿ. ರವೀಂದ್ರ ಸಿಂಗ್ ನೇಗಿ ಹೋಗಿ ಬಾಗಿಲು ತೆಗೆದು ಒಳಗೆ ನೋಡ್ತಾರೆ, ಒಳಗಡೆ ಒಂದೇ ಒಂದು ಕುರ್ಚಿ ಇಲ್ಲ, ಟೇಬಲ್ ಇಲ್ಲ, ಎ ಸಿ ಇಲ್ಲ, ಲೈಟ್ ಇಲ್ಲ, ಎಲ್ಲವನ್ನು ಎತ್ಕೊಂಡು ಹೋಗಿದ್ದಾರೆ ಮನೀಶ್ ಸಿಸೋಡಿಯಾ. ಮನೀಶ್ ಸಿಸೋಡಿಯಾನ ತಮ್ಮ ಆದಾಯದಿಂದ ತೊಗೊಂಡಲ್ಲಿ ಕುರ್ಚಿ ಟೇಬಲ್ ಹಾಕ್ಸಿರಲಿಲ್ಲ. ಶಾಸಕರ ನಿಧಿಯಿಂದ ತನ್ನಂಥ ಕುರ್ಚಿಗಳು, ಟೇಬಲ್ಗಳು, ಅಲ್ಲಿರುವಂಥ ಏರ್ ಕಂಡೀಷ್ನರು, ಅಲ್ಲಿರುವಂಥ ದೀಪಗಳು ಎಲ್ಲವೂ ಸರ್ಕಾರಿ ದುಡ್ಡಲ್ಲಿ ಬಂದಂಥ ಸವಲತ್ತುಗಳಿವು. ಒಳಗಡೆ ಹೋಗ್ತಾರೆ, ಒಳಗಡೆ ಹೋಗಿ ನೋಡಿದರೆ ಅಲ್ಲಿ ದೊಡ್ಡದಾದಂಥ ಸಭಾಭವನ ಏನು ಮಾಡಿದಾರೋ ಅಲ್ಲಿ ಒಂದು ಕುರ್ಚಿ ಇಲ್ಲ, ಪೋಡಿಯಂ ಇಲ್ಲ, ಮೈಕ್ ಇಲ್ಲ. ಅಹುಜಾ ಕಂಪನಿಯ 12 ಲಕ್ಷ ರೂಪಾಯಿಯ ಅತ್ಯದ್ಭುತವಾದಂಥ ಸೌಂಡ್ ಸಿಸ್ಟಮ್ ಅಲ್ಲಿತ್ತು. ಆ ಸೌಂಡ್ ಸಿಸ್ಟಮ್ ಗಾಯಬ್ ಇಲ್ಲವೇ ಇಲ್ಲ, ಅದನ್ನು ಎತ್ಕೊಂಡು ಹೋಗಿದ್ದಾರೆ ಮನೀಶ್ ಸಿಸೋಡಿಯಾ. ಒಂದು ದೊಡ್ಡದೊಂದು 3 ಲಕ್ಷ ರೂಪಾಯಿದೊಂದು ಟಿ ವಿ ಇತ್ತಲ್ಲಿ, ಆ ಟಿ ವಿಯನ್ನು ಎತ್ಕೊಂಡು ಹೋಗಿದ್ದಾರೆ. ಏನನ್ನೂ ಉಳಿಸಿಲ್ಲ, ಪೂರ್ತಿ ಖಾಲಿ ಮಾಡಿಕೊಂಡು ಎಲ್ಲವನ್ನು ದೋಚಿಕೊಂಡು ಮನೀಶ್ ಸಿಸೋಡಿಯಾ ಹೊರಟೋಗಿದ್ದಾರೆ ಅಲ್ಲಿಂದ. ಅಲ್ಲಿಗೆ ಇವರ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನು ಆಲೋಚನೆ ಮಾಡಿ, ಮತ್ತು ಇವರು 10 ವರ್ಷ ಯಾವ ರೀತಿಯಾಗಿ ಲೂಟಿ ಮಾಡಿರ್ಬೋದು ಅನ್ನೋದನ್ನು ಆಲೋಚನೆ ಮಾಡಿ. ಒಂದು ಕುರ್ಚಿ ಟೇಬಲ್ಲು ಬಿಡಲಾರ್ದವರು ಸರ್ಕಾರಿ ದುಡ್ಡಲ್ಲಿ ಇನ್ನು ಏನು ಬಿಟ್ಟಿರ್ತಾರೆ ಬೊಕ್ಕಸದಲ್ಲಿ, ಇವರು ಆಲೋಚನೆ ಮಾಡಿ. ನನಗೆ ತಕ್ಷಣ ನೆನಪಾಗಿದ್ದೇನು ಗೊತ್ತಾ, ನಮ್ಮ ರಾಷ್ಟ್ರಪತಿಗಳು. ನನಗೆ ತಕ್ಷಣ ನೆನಪು ಬಂದದ್ದು ಯಾವುದು ಗೊತ್ತಾ, ನಮ್ಮ ರಾಷ್ಟ್ರಪತಿಗಳಾದಂಥ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಭವನವನ್ನು ತೊರೆಯುವಾಗ ಒಂದು ಬ್ರೀಫ್ ಕೇಸ್ ತೊಗೊಂಡು ಹೊರಗೆ ಹೋಗ್ತಾಯಿದ್ರು. ಒಂದು ಬ್ರೀಫ್ ಕೇಸ್, 2 ಪ್ಯಾಂಟು 2 ಶರ್ಟು. ನಾ ಬರುವಾಗ ಇಷ್ಟೇ ತಂದಿದ್ದೆ, ಹೋಗುವಾಗ ಅದನ್ನು ಮಾತ್ರ ತೊಗೊಂಡು ಹೋಗ್ತೀನಿ, ಉಳಿದದ್ದು ಯಾವುದು ನಂದಲ್ಲ, ಎಲ್ಲ ರಾಷ್ಟ್ರಪತಿದದು. ಆ ಹುದ್ದೆಗೆ ಕೊಟ್ಟಂಥ ಸ್ಮರಣಿಕೆಗಳು, ಆ ಹುದ್ದೆಗೆ ಕೊಟ್ಟಂಥ ಕಾಣಿಕೆಗಳು, ಆ ಹುದ್ದೆಗೆ ಸಂಬಂಧಪಟ್ಟ ವಸ್ತುಗಳು, ಅದು ನಂದಲ್ಲ ಅಂಥೇಳಿ ರಾಷ್ಟ್ರಪತಿ ಭವನವನ್ನು ತೊರೆದಿದ್ದರು ಅವರು. ಇನ್ನು ನರೇಂದ್ರ ಮೋದಿ ಅವರು ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದವರು ಮುಗಿಸಿ ಪ್ರಧಾನಮಂತ್ರಿಯಾಗಿ ವಾಪಸ್ ಹೋಗುವ ಸಂದರ್ಭದಲ್ಲಿ ತಮಗೆ ಬಂದಂಥ ದುಡ್ಡನ್ನು ಕೂಡ ಅಲ್ಲಿಯ ಸಿಬ್ಬಂದಿಗಳ ಮಕ್ಕಳ ಎಜುಕೇಷನ್ಗಾಗಿ FD ಮಾಡಿಸಿ ಒಂದು ಸೂಟ್ ಕೇಸ್ ಹಿಡ್ಕೊಂಡು ಗುಜರಾತಿಂದ ದಿಲ್ಲಿಗೆ ಬಂದಿದ್ದರು. ಇಂಥ ವ್ಯಕ್ತಿಗಳು ಇರ್ತಾರೆ, ಮನೀಶ್ ಸಿಸೋಡಿಯಾ ಥರದಂಥ ದೋಚುವ ವ್ಯಕ್ತಿಗಳು ಇರ್ತಾರೆ. ಇದೇ ಭಾರತದ ವಿಶೇಷತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.